ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಎಲ್ಲರಿಗೂ ತಿಳಿದಿರುವ ಹಾಗೆ ನಿನ್ನೆ ದಿನ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಮುಕ್ತಾಯವಾಗಿದೆ. ಎಲ್ಲರೂ ಕಾಯ್ತಾ ಇರುವ ಹಾಗೆ ಬೈ ಎಲೆಕ್ಷನ್ ಮುಕ್ತಾಯ ಆಗಿದೆ. ಫಲಿತಾಂಶ ಯಾರ ಪರವಾಗಿ ಬರುತ್ತೆ ಅಂತೇಳಿ ಎಲ್ಲರೂ ನಿರೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆ ಫಲಿತಾಂಶ 23ನೇ ತಾರೀಕು ಬರುವ ಒಂದು ಸಾಧ್ಯತೆಗಳು ಇದೆ ಅಂತೇಳಿ ಹೇಳಿದ್ದಾರೆ. ಆದರೆ ತುಂಬ ಜಿದ್ದಾಜಿದ್ದಿಯಿಂದ ಕೂಡಿರ್ತಕ್ಕಂಥ ಕ್ಷೇತ್ರಗಳು ಅಂದರೆ ಚನ್ನಪಟ್ಟಣ ಕ್ಷೇತ್ರ ಅಂತೇಳಿ ಹೇಳ್ತಾ ಇದ್ದರು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಿನ್ನೆ ದಿನ ಆಗಿರ್ತಕ್ಕಂಥದ್ದು 3 ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗಿದೆ. ಒಂದು ಚನ್ನಪಟ್ಟಣ, 2 ಸಂಡೂರು ಮತ್ತು 3ನೇದು ಶಿಗ್ಗಾಂವಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನು ನಿನ್ನೆ ದಿನ ಆಗಿದೆ. ಈ ಬೈ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಅಂತೇಳಿ ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಸಂಡೂರು ಕ್ಷೇತ್ರದಲ್ಲಿ ಬಂಗಾರು ಹನುಮಂತು ಮತ್ತು ಅನ್ನಪೂರ್ಣ ತುಕಾರಾಮ್ ಸ್ಪರ್ಧಿಯಾಗಿದ್ದಾರೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರ ಪುತ್ರರಾದ ಭರತ್ ಬೊಮ್ಮಾಯಿ ಮತ್ತು ಯಾಸೀರ್ ಅಹಮದ್ ಖಾನ್ ಇವರು ಸ್ಪರ್ಧಿಗಳಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ತುಂಬ ಕುತೂಹಲಕಾರಿಯಾಗಿ ಇರ್ತಕ್ಕಂಥ ಕ್ಷೇತ್ರ ಅಂದಾಗ ಚನ್ನಪಟ್ಟಣ. ಯಾಕಂದರೆ ಅಲ್ಲಿ BJP ಮತ್ತು JDS ಮೈತ್ರಿಯಾಗಿ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ಸಿನ ಪರವಾಗಿ ನಿಂತಿರ್ತದ್ದು ಯೋಗೇಶ್ವರ್. ಇಬ್ಬರೂ ಸಹ ಪ್ರಬಲ ಅಭ್ಯರ್ಥಿಯಾಗಿದ್ದರೂ ಸಹ ಯಾರು ಗೆಲ್ತಾರೆ ಅನ್ನೋದು ಮಾತ್ರ ಇಲ್ಲಿ ಒಂದು ಪ್ರಶ್ನಾರ್ಥಕವಾಗಿದೆ. ಇವರ ಈ ಜಾತಕಗಳನ್ನು ಪರಿಶೀಲನೆ ಮಾಡಿ ಅನಲೈಸ್ ಮಾಡಿರೋ ಪ್ರಕಾರ ಈ 3 ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾವ ಪಕ್ಷಕ್ಕೆ ಬಹುಮತ ಬರುತ್ತೆ ಅಂತ ನಾವು ಒಂದು ಜ್ಯೋತಿಷದ ಆಧಾರದಲ್ಲಿ ನಾವು ನೋಡಿದಾಗ ನಾವು ಇಲ್ಲಿ ಯಾರ ಪರವಾಗಿ ಅಥವಾ ಯಾವ ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಒಂದು ಜ್ಯೋತಿಷದ ಆಧಾರದ ಮೇಲೆ ಯಾವ ಪಕ್ಷ ಬರಬಹುದು ಅಥವಾ ಯಾರು ಗೆಲ್ತಾರೆ ಅನ್ನೋ ಒಂದು ಕುತೂಹಲದ ಕಾರಣದಿಂದ ಜ್ಯೋತಿಷ್ಯವನ್ನು ಅನಲೈಸ್ ಮಾಡಿ ನಾವು ನೋಡಿದಾಗ 3 ಕ್ಷೇತ್ರದಲ್ಲಿ ಪ್ರಬಲವಾಗಿ ಆಕಾಂಕ್ಷಿಗಳು ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ, ಅದು ಸಹ ನಿಜ. ಆದರೆ ಗೆಲುವು ಅಂತ ಬರತಕ್ಕಂಥದ್ದು ಒಬ್ಬರಿಗೆ ಮಾತ್ರ ಅಂತ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. 3 ಕ್ಷೇತ್ರದಲ್ಲಿ BJP ಅಥವಾ ಕಾಂಗ್ರೆಸ್ JDS ಇವು ಸ್ಪರ್ಧೆಯನ್ನು ನೀಡಿದೆ. ಆದರೆ ವಿಶೇಷವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರ ಮಗ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಅವರ ಪೈಪೋಟಿ ತುಂಬ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಈ 3 ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ, ಯಾವ ಪಕ್ಷ ಗೆಲ್ಲುತ್ತೆ ಅಂತೇಳಿ ಎಲ್ಲ ಜನರು ನಾವು ಕಾಯ್ತಾ ಇದ್ದೇವೆ. 23ಕ್ಕೆ ಬಹುಶಃ ಈ ಒಂದು ರಿಸಲ್ಟು ಅಂತ ಏನು ಹೇಳ್ತೀವಿ ಅದು ಬರತಕ್ಕಂಥ ಸಂಭವ ಇದೆ. ಅಷ್ಟರೊಳಗೆ ನಮಗೆ ಯಾವ ಪಕ್ಷ ಬರುತ್ತೆ, ಯಾರು ಗೆಲ್ತಾರೆ ಅಂತ ಒಂದು ಕುತೂಹಲ. ಆ ಕುತೂಹಲಕ್ಕೆ ನಾವು ಸಾಮಾನ್ಯವಾಗಿ ಜ್ಯೋತಿಷ್ಯದ ಆಧಾರದ ಮುಖಾಂತರ ಒಮ್ಮೊಮ್ಮೆ ಒಂದು ಉತ್ತರ ಸಿಗತಕ್ಕಂಥ ಒಂದು ಸಂಭವ ಕೂಡ ಇರುತ್ತೆ. ಹಾಗಾಗಿ ಆ ರೀತಿಯಾಗಿ ನಾವು ಜ್ಯೋತಿಷ್ಯದ ಆಧಾರದ ಮುಖಾಂತರ ನಾವು ಅನಲೈಸ್ ಮಾಡಿದಾಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯೋಗೇಶ್ವರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಕ್ಷೇತ್ರದಲ್ಲಿ ಇಬ್ಬರೂ ಸಹ ಪ್ರಖ್ಯಾತಿಯನ್ನು ಒಂದು ಪ್ರಬಲವಾಗಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ, ಅದು ಸಹ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಇಲ್ಲಿ ಸಾಧ್ಯತೆಗಳು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲುವು ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತೇಳಿ ಒಂದು ಜ್ಯೋತಿಷದ ಆಧಾರದ ಮೇಲೆ ನಿಖರವಾಗಿ ಹೇಳಬಹುದು. ಬಹುಶಃ ಇವರ ವೋಟಿಂಗ್ ಅಂತರ ಏನಿರಬಹುದು ಅಂದರೆ 8ರಿಂದ 10 ಸಾವಿರ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ಲತಕ್ಕಂಥ ಸಂಭವ ಬಹಳ ಜಾಸ್ತಿಯಾಗಿದೆ. ಅದೇ ರೀತಿಯಾಗಿ ಸಂಡೂರಿನಲ್ಲಿ BJP ಮತ್ತು ಕಾಂಗ್ರೆಸ್ ನೇರವಾಗಿ ಪೈಪೋಟಿಯನ್ನು ಕೊಡ್ತಾ ಇದೆ. ಈ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಅಂದರೆ ಅನ್ನಪೂರ್ಣ ತುಕಾರಾಮ್ ಅವರು ನಿಂತಿದ್ದಾರೆ. ಅವರಿಗೆ ವಿಜಯದ ಮಾಲೆ ಸಂಭವ ಬಹುಶಃ ಜಾಸ್ತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸಂಡೂರು ಕ್ಷೇತ್ರದಲ್ಲಿ
ಬಂಗಾರು ಹನುಮಂತ ಪರವಾಗಿ ಅನ್ನಪೂರ್ಣ ತುಕಾರಾಂ ಅವರು ಸ್ಪರ್ಧೆಯನ್ನು ನೀಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ಗೆ ವಿಜಯದ ಮಾಲೆ ಸಿಗತಕ್ಕಂಥ ಸಂಭವ ಜಾಸ್ತಿ ಇದೆ. ಅದೇ ರೀತಿಯಾಗಿ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರು ಸ್ಪರ್ಧೆಯನ್ನು ಮಾಡಿದರು. ಅವರು ರಾಜೀನಾಮೆ ಕೊಟ್ಟು MP ಆಗಿದ್ದಾರೆ. ಈಗ ಆ ಕ್ಷೇತ್ರದಲ್ಲಿ ಅವರ ಪುತ್ರರಾದಕ್ಕಂಥ ಭರತ್ ಬೊಮ್ಮಾಯಿ ಮತ್ತು ಕಾಂಗ್ರೆಸ್ಸಿಂದ ಯಾಸಿರ್ ಅಹಮದ್ ಖಾನ್ ಅವರು ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಭರತ್ ಬೊಮ್ಮಾಯಿ ಪರವಾಗಿ ವಿಜಯದ ಮಾಲೆ ದಕ್ಕುವ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ಒಟ್ಟಾರೆಯಾಗಿ ನಾವು ಜ್ಯೋತಿಷದ ಪ್ರಕಾರವಾಗಿ ಅನಲೈಸ್ ಮಾಡಿದಾಗ ಬಂದಿರತಕ್ಕಂಥ ಒಂದು ವಿಷಯ ಏನಪ್ಪ ಅಂದರೆ, ಚನ್ನಪಟ್ಟಣ ಮತ್ತು ಸಂಡೂರು, ಶಿಗ್ಗಾಂವಿ ಈ 3 ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್, ಒಂದು BJP, ಒಂದು JDS 3 ಪಕ್ಷಗಳಿಗೆ ಸಮಾಂತರವಾಗಿ ವಿಜಯದ ಮಾಲೆ ಸಿಗುವ ಒಂದು ಸಾಧ್ಯತೆಗಳು ಬಹಳವಾಗಿ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಗೆಲ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿದೆ. ಅದೇ ರೀತಿ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಸಂಭವ ಹೆಚ್ಚಾಗಿದೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ BJP ಗೆಲ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಈ ಫಲಿತಾಂಶ ಬಂದ ಮೇಲೆ ನಿಖರವಾಗಿ ನಮಗೆ ಗೊತ್ತಾಗುತ್ತೆ. ಈ 3 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಿಂದ ಒಂದೊಂದು ಪಕ್ಷಕ್ಕೆ ಒಂದೊಂದು ಸ್ಥಾನ ಬರ್ತಕ್ಕಂಥ ಸಂಭವ ಬಹಳ ಗೋಚರವಾಗಿ ಕಾಣಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಫಲಿತಾಂಶ ಯಾವ ರೀತಿ ಬದಲಾವಣೆಯಾಗುತ್ತೆ ಅಂತೇಳಿ ಒಮ್ಮೆ ಅವಲೋಕಿಸೋಣ. ಇಲ್ಲಿ ಹೇಳಿರ್ತಕ್ಕಂಥದ್ದು ಜ್ಯೋತಿಷದ ಆಧಾರದ ಮೇಲೆ ಮತ್ತು ಯಾರು ಸ್ಪರ್ಧೆಯನ್ನು ನೀಡಿದ್ದಾರೆ ಅವರ ವ್ಯಕ್ತಿಗತವಾಗಿ ಅವರ ಹೆಸರಿನ ಬಲ ಅಥವಾ ಜಾತಕ ಅಂತ ನಾವೇನು ಹೇಳ್ತೀವಿ ಅದರ ಮುಖಾಂತರ ಮಾತ್ರ ನಾವು ಅನಲೈಸ್ ಮಾಡಿ ಈ ಭವಿಷ್ಯವನ್ನು ಹೇಳಿದ್ದೇವೆ. ಇದು ಯಾವುದೇ ರೀತಿಯ ಪಕ್ಷಕ್ಕೆ ಅಥವಾ ಯಾರ ಪರವಾಗಿ ನಾವು ಪ್ರಚಾರವನ್ನು ಮಾಡ್ತಾ ಇಲ್ಲ. ಜಸ್ಟ್ ಜ್ಯೋತಿಷದ ಮುಖಾಂತರ ಅನಲೈಸ್ ಮಾಡಿದಾಗ ಬಂದಿರತಕ್ಕಂಥ ಒಂದು ಫಲಿತಾಂಶವಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಫಲಿತಾಂಶ ನಾವು ನಿರೀಕ್ಷಣೆ ಮಾಡೋಣ. 100ಕ್ಕೆ 80ರಿಂದ 90% ಈ ಫಲಿತಾಂಶ ಬರೋದಕ್ಕೆ ಸಾಧ್ಯತೆ ಹೆಚ್ಚಾಗಿದೆ ಅಂತ ನಾವು ಅನಲೈಸ್ ಮಾಡಿರುವ ಮುಖಾಂತರ ತಿಳ್ಕೊಂಡಿದ್ದೀವಿ. ನೋಡೋಣ ಇದೇ ನಿಜವಾಗುತ್ತಾ ಅಥವಾ ಬೇರೆಯೇ ಫಲಿತಾಂಶ ಬರುತ್ತಾ ಅಂತ 23ರವರೆಗೂ ಕಾದು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.